ಏನ್ ಮಾಡೋದು, ಮಳೆನೇ ಇಟ್ಟಿಲ್ಲಲ್ಲ, ಇನ್ನೇನ್ ಮಾಡುತ್ತೆ, ಒಣಗೋಗುತ್ತೆ. ಒಣಗೋಗಿ ಮತ್ತೆ ಸ್ವಲ್ಪ ದಿನ ಮಳೆ ಬಂದ್ರೆ ಆಯ್ತು, ಇನ್ನು ಕಾಪಿನೇ ಇಲ್ಲ ಬರೋರ್ಷಕ್ಕೆ. ಹಂಗೆ ಆಗುತ್ತೆ. ಈ ಸೈಡ್ ಇರೋದು ಯಾವ್ದು ಕಾಪಿ ಇಲ್ಲಪ್ಪ. ಹೌದು, ನಾನು ನೋಡ್ಕೊ ಬಂದೆ. ಒಂದೊಂದು ಸ್ವಲ್ಪ ಅದೇನೋ ಮುಂದ್ಗಡೆ ಸ್ವಲ್ಪ ಕಾಣ್ತದೆ, ಒಳಗಡೆ ಏನಿರೋದಿಲ್ಲ. ಅಲ್ಲೇ ಮೇಲ್ ಮೇಲೆ 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 ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಮಳೆ ಬಂದಿದ್ರೆ ನೋಡಿ ಎಲ್ಲರಿಗೂ ಕಾಪಿ ಚೆನ್ನಾಗಿರ್ತಿತ್ತು. ಕರೆಕ್ಟ್ ಟೈಮ್ಗೆ ಮಳೆ ಬರಬೇಕು ಅಂದ್ರೆ ಮಾತ್ರ ಚೆನ್ನಾಗಿರುತ್ತೆ. ಈಗ ನೋಡಿ ನೀರು ಓಡಿಸೋರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಅವ್ರು ಕರೆಕ್ಟಾಗಿ ಕಾಪಿ ಕೊಯ್ದ ನಂತರ ಒಂದು ಸ್ವಲ್ಪ ದಿನ ಬಿಟ್ಟು ನೀರು ಓಡಿಸ್ತಾರೆ. ಹೂವು ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಆಗುತ್ತೆ. ಅಷ್ಟೊಂದು ಸೆಟ್ ಆಗಿರುತ್ತೆ. ಮೊಗ್ಗೆಲ್ಲ ಒಂದು ಸೆಟ್ ಆಗಿಬಿಡುತ್ತೆ. ಆದರೆ ನಮ್ಮಂತೂ ನಾವು ನೀರು ಓಡಿಸೋಕ್ಕಾಗಲ್ಲ. ಏನು ಮಾಡೋದು, ಅದೆಲ್ಲ ಮಳೆ ಬರೋ ಟೈಮಿಗೆ ಹಂಗೆ ಆಗೋಯ್ತದೆ, ಮತ್ತೆ ಉದ್ರೋಗುತ್ತೆ. ಅಂದಂಗೆ ನಾನು ಆಗ್ಲಿಂದ ನೋಡ್ತಾ ಇರ್ತೀನಿ. ನೀವೇ ಮಾತಾಡ್ತಾ ಇದ್ದೀರಾ, ಇವರಿಬ್ರು ಏನು ಮಾತಾಡ್ತಾನೆ ಇಲ್ಲ. ಇಲ್ಲ ಇಲ್ಲ, ನೀವು ಮಾತಾಡ್ತಿದ್ದೀರಲ್ಲ, ನಮ್ಮ ಲಿಂಗಮ್ಮಕ್ಕ ಸರಿ ಮಾತಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ ಅಲ್ವಾ. ನಾವು ಏನಾದರೂ ಇದ್ದರೆ ಮಾತ್ರ ಮಾತಾಡ್ತೀವಿ, ಇಲ್ಲ ಅಂದರೆ ಮಾತಾಡೋದಿಲ್ಲ. ಅಯ್ಯೋ, ಹಂಗೆ ತಿಳ್ಕೊಬೇಡಿ. ಅಲ್ಲಿದ್ದಾಳಲ್ಲ ಹಿಂದೆ ಪಾರು ಅಂತ, ಅವಳಂತೂ ಬಾಯಿ ಬಿಟ್ಟರೆ ಬಾಯಿ ಮುಚ್ಚಲ್ಲ. ಈಗ ಹೆಂಗೋ ಸೈಲೆಂಟ್ ಆಗಿದ್ದಾಳೆ. ಇದ್ರಲ್ಲೆಲ್ಲ ಅವಳಿಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತಿದ್ದಾಳೆ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಎಷ್ಟು ಮಾತಾಡ್ತಿದ್ಲು ಗೊತ್ತಾ. ಹೌದೌದು, ನೋಡಿದ್ರೆ ಗೊತ್ತಾಗ್ತಿದೆ. ಅವರು ನೀವು ಎಲ್ಲ ಸ್ವಲ್ಪ ಜಾಸ್ತಿ ಮಾತಾಡ್ತೀರಾ ಅನ್ಸೋ ಥರ ಕಾಣ್ತಾ ಇದ್ದೀರಾ. ಜಾಸ್ತಿನಾ? ಇವರಿಬ್ಬರು ಸೇರಿದ್ರೆ ಮುಗ್ದೋಯ್ತು ಕತೆ. ಇನ್ನು ಅಂದ್ರೆ ಇವರಿಬ್ರಿಗೂ ಒಳ್ಳೆ ಮನ್ಸಿದೆ. ಅಂದ್ರೆ ಕೆಟ್ಟದ್ ಬಯಸಲ್ಲ ಯಾರ ಹತ್ರನು. ಇದ್ದಿದ್ನ ಇದ್ದಂಗೆ ಹೇಳ್ಬಿಡ್ತಾರೆ. ಅದೇ ಇವರಿಬ್ಬರಲ್ಲಿ ಒಳ್ಳೆ ಗುಣ ಅಂದ್ರೆ ಅದೇ. ಅಯ್ಯಯ್ಯೋ, ನನ್ನ ಜಾಸ್ತಿ ಹೊಗಳ್ತಾ ಇದ್ದೀರಲ್ಲ, ಯಾಕೋ. ಇನ್ನು ನಿಮ್ಮ ಮಕ್ಕಳಲ್ಲ? ನನ್ನ ಮಗ ದೊಡ್ಡವನಿದ್ದಾನೆ, ಪವನ್ ಅಂತ ಅವನ ಹೆಸರು. ಅವನು ಕೆಲಸ ಹೋಗ್ತಾನೆ ಡ್ಯೂಟಿಗೆ. ಹೋಗ್ಬಿಟ್ಟು ಮದುವೆ ಆಗಿ 5 ವರ್ಷ ಆಯ್ತು. ಆದ್ರೆ ಇನ್ನೂ ಏನೂ ಇಲ್ಲ, ಮಕ್ಕಳೇನಿಲ್ಲ. ನಿಧಾನಕ್ಕಾಗುತ್ತೆ ಅಂತ ಕಾಯ್ತಾ ಇದೀವಿ. ನನ್ನ ಮಗನೂ ದೊಡ್ಡವನಿದ್ದಾನೆ. ಅವನಿಗೆ 1 ತಿಂಗಳಾಯ್ತು ಮದುವೆ ಆಗಿ. ಹುಡುಗಿ ಬಂದು ಮರಾಠಿ ಲವ್ ಮ್ಯಾರೇಜ್ ಮಾಡ್ಕೊ ಬಂದಿದ್ದಾನೆ. ಏನು ಮಾಡೋದು, ಸಿಕ್ಕಿದ್ದು ಪಂಚಾಮೃತ ಅಂತಾರಲ್ಲ ಹಂಗೆ. ಚೆನ್ನಾಗಿದ್ದಾಳೆ ಸೊಸೆ ಅಂತೂ, ತುಂಬ ಚೆನ್ನಾಗಿದ್ದಾಳೆ. ಆದರೆ ಕನ್ನಡ ಒಂದು ಬರಲ್ಲ, ಮರಾಠಿ ಮಾತಾಡ್ತಾಳೆ ಅಷ್ಟೇ. ಚಿಂತೆ ನಂದು. ಓ, ಮರಾಠಿ ಹುಡುಗಿನಾ? ಕರ್ಕೊಬರ್ಬೇಕಿತ್ತಲ್ಲ ನಿಮ್ಮ ಸೊಸೆದಿರ್ನಲ್ಲ. ಅಯ್ಯೋ, ಎಲ್ಲಿ ಕರೆಯೋದು? ನಾನೊಂದು ಹೇಳಿದ್ರೆ ಅವಳೊಂದು ಹೇಳ್ತಾಳೆ, ಅವಳೊಂದು ಹೇಳಿದ್ರೆ ನಾನೊಂದು ಹೇಳ್ತೀನಿ. ಇನ್ನು ನಿಮ್ಮ ಸೊಸೆ? ಅಯ್ಯೋ, ಇನ್ನೂ ನನ್ನ ಮಗನಿಗೆ ಮದುವೆನೇ ಆಗಿಲ್ಲ. ಹುಡುಗಿ ಹುಡುಕ್ತಾನೆ ಇದ್ದೀವಿ. ಅವನೇ ಬೇಡ, ಈಗ ಬೇಡ, ಈಗ ಬೇಡ, ಈಗ ಬೇಡ ಅಂದ್ಕೊಂಡಿದ್ದಾನೆ. ನೋಡಿ ಮಾಡಿಬಿಡ್ಬೇಕು ಆ ಕಡೆ. ಹೌದಾ, ಸರಿ, ಹುಡುಗಿ ಹುಡುಕಿ. ನಿಮ್ದಾದ್ರೂ ಕರ್ಕೊಬರ್ಬೋದಿತ್ತಲ್ಲ ಹಿಂಗಮ್ಮಕ್ಕ ಸೊಸೆನ. ಅಯ್ಯೋ, ನನ್ನ ಸೊಸೆನಾ? ನನ್ನ ಸೊಸೆ ಮನೇಲಿ ಕೆಲಸ ಇದೆ ಪಾಪ, ಮಾತಾಡ್ತಾಳೆ. ಅದೇ ನನ್ನ ಸೊಸೆಗೆ ಏನಂದ್ರೆ ಹಾಡು ಹೇಳ್ಕೊಂಡಿರ್ತಾಳೆ. ಯಾವಾಗ ನೋಡಿದ್ರು ಹಾಡು ಹೇಳ್ತಾ ಇರ್ತಾಳೆ. ಆದ್ರೂ ಏನೋ ಅವಳ ಇದ್ರೆ ಮನೆ ಒಂಥರ ತುಂಬಿದ ಮನೆ ತರ ಅನ್ಸುತ್ತೆ. ನನಗಂತೂ ತುಂಬಾ ಇಷ್ಟ. ಆದ್ರೆ ಅವಳ ಮುಂದೆ ಬೈಕೊಂಡಿರ್ತೀನಿ, ಅದು ಮಾತ್ರ ನಿಜ. ಬಟ್ ಅವಳು ಇಲ್ಲ ಅಂದ್ರೆ ಮನೆ ಊರಿಗಿಲ್ಲಾದ್ರೂ ತಾಯಿ ಮನೆಗೆ ಹೋಗ್ಬಿಡ್ತಾಳೆ. ಮನೆ ಬಿಕೋ ಅಂತದೆ. ಸೊಸೆ ಮೇಲೆ ಎಷ್ಟು ಜೀವ ಇದ್ದೀರಾ. ಹೌದು, ನನಗೆ ತುಂಬಾ ಇಷ್ಟ ಅವಳಂದ್ರೆ. ಏನಪ್ಪ ಮಾತಾಡ್ಕೊಂಡು ಬಂದ್ರ? ಇಲ್ಲ ಏನಂದ್ಲು? ಅವಳನ್ನೇ ಕೇಳಿ ಆಂಟಿ. ಏನಮ್ಮ ಪ್ರೀತಿ, ಏನನ್ಸ್ತು? ಮಾತಾಡ್ದ ಎಲ್ಲ ಕೇಳ್ಕೊಂಡ? ಏನನ್ಸ್ತು? ಇಷ್ಟ ಇದೆಯಾ ಹುಡುಗ ಇಲ್ವಾ? ಹೇಳ್ಬಿಡು, ಮುಂದೆ ಮುಂದೆನೇ ಹೇಳು. ಅದ್ರಲ್ಲಿ ಏನಿಲ್ಲ, ಕರೆದು ಮಮ್ಮಿನ ಏನು ಕರೆದು ಹೇಳೋದು ಬೇಡ. ಮುಂದೆ ಮುಂದೆ ನಿನಗೆ ಇಷ್ಟ ಇದ್ರೆ ಇಷ್ಟ ಅಂತ ಹೇಳು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳು. ಹೌದಮ್ಮ ಪ್ರೀತಿ, ಎಲ್ಲಾರ ಮುಂದೆನೂ ಕೇಳಂಗೇಳು. ನಿನ್ಗೆ ಇಷ್ಟ ಇದ್ರೆ ಇಷ್ಟ ಅಂದು, ಇಲ್ಲಾಂದ್ರೆ ಇಲ್ಲ ಅಂದು, ಆಯ್ತಾ? ಅದು ಕಳ್ಳಿ ನಾಚ್ಕೋತಿದ್ದಾಳೆ. ಇಷ್ಟ ಇರ್ಬೋದು ಅಂತ ಆಯ್ತಾಗ. ತಡಿ ಪಾರು, ಅವಳು ಹೇಳ್ತಾಳೆ. ನೀನೇ ಹೇಳ್ತಾ ಇದೀಯಾ? ನಿನ್ಗೆ ನೋಡಕ್ ಬಂದಿದ್ದಾರ ಹುಡುಗ? ಇಲ್ಲ ಇಲ್ಲ, ಏನಮ್ಮ ನೀನು ಹೇಳು. ನಮ್ಮ ಮಮ್ಮಿ ಪಪ್ಪಾಗೆ ಇಷ್ಟ ಆಗಿದ್ರೆ ನನಗಿಷ್ಟ ಆದಂಗೆ. ಅದೆಲ್ಲ ನಿಲ್ಸು ಪ್ರೀತಿ. ನಾನು ಕೇಳ್ತಾ ಇರೋದು ನಿನಗೆ, ನಮಗಲ್ಲ. ನಾವಲ್ಲ ಅವ್ರ ಜೊತೆ ಇರೋದು. ನಿನಗಿಷ್ಟ ಆಯ್ತಾ? ನೀನೀಗ ಮಾತಾಡ್ದೆ ಅಲ್ವಾ, ನಿನ್ಗೆ ಹೇಗೆ ಅನ್ಸ್ತೋ? ಇಷ್ಟ ಆಯ್ತಾ ಇಲ್ವಾ ಅಂತ ನೀನು ಹೇಳು. ಅರೆ ಅಮ್ಮ, ನಿಮಗೂ ಇಷ್ಟ ಆಗ್ಬೇಕಲ್ಲ, ನನಗೊಬ್ಳಿಗೆ ಇಷ್ಟ ಆದ್ರೆ ಆಗುತ್ತಾ? ನೀವೇನಂತೀರಾ ಅದನ್ನ ಹೇಳ್ತೀನಿ ನಾನು. ನನಗೆ ಬಂದು ಹುಡುಗ ಅವತ್ತೇ ಇಷ್ಟ ಆಗಿದ್ದಾನೆ. ನಾನು ಅದನ್ನ ಮತ್ತೆ ಮತ್ತೆ ಹೇಳಕ್ ಹೋಗಲ್ಲ. ನಿನಗೆ ಏನು ಅನಿಸ್ತಿದೆ ಅದನ್ನ ಹೇಳು. ಹೌದಮ್ಮ, ನಿನಗೆ ಏನು ಅನಿಸ್ತಿದೆ ಅದೇ ಹೇಳು. ಮಮ್ಮಿಗೆ ಓಕೆ ಅಂದ್ರೆ ಪಪ್ಪನೊಂದು ಮಾತು ಕೇಳ್ತೀನಿ. ನೋಡು ಮಕ್ಕಳೇ, ಸಂಸಾರ ಮಾಡೋದು ನೀನು ಅವ್ರ ಜೊತೆ ಈಗ ಮಾತಾಡಿದೆ, ನಿನಗೆ ಹೇಗೆ ಅನಿಸ್ತು ಅದನ್ನು ಹೇಳು. ನನಗೇನೋ ಹುಡುಗ ಖುಷಿ ಆಯಿತು, ಇವ್ರ ಜೊತೆ ಮಾತಾಡಿದೆ. ಫ್ಯಾಮಿಲಿ ಜೊತೆನೂ ತುಂಬ ಖುಷಿ ಆಯಿತು. ಫ್ಯಾಮಿಲಿನೂ ಕೂಡ ಅವ್ರ ಅಕ್ಕ ಆಗಲಿ ಬಾವ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ತುಂಬ ಚೆನ್ನಾಗಿರೋ ಫ್ಯಾಮಿಲಿ. ನಿನಗೇನು ಅನಿಸ್ತು ಅದನ್ನು ನೀನು ಹೇಳು. ನನಗೂ ಇಷ್ಟ ಆಯ್ತು ಪಪ್ಪ. ಅಬ್ಬಾ, ಇಷ್ಟ ಹೇಳಕ್ಕೆ ಎಷ್ಟೊತ್ತು ಮಾಡ್ದವ್ವ. ನಿನಗೇನು ಗೊತ್ತು ಪಾರು? ಆ ಪ್ಲೇಸಲ್ಲಿ ನೀನು ಇದ್ದಿದ್ರೆ ನಿಂಗೆ ಗೊತ್ತಾಗ್ತಿತ್ತು ಎಷ್ಟು ನಾಚಿಕೆ ಆಗುತ್ತೆ ಅಂತ. ನಿನ್ಗೇನು ಆಗಿಲ್ವಾ? ಈ ಬಂದು ಲಿಂಗಮ್ಮಕ್ಕ ನನ್ನ ಹತ್ರನೇ ಬರ್ತಾರಲ್ಲ. ಏನಿಲ್ಲ. ನೋಡಿ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಇಷ್ಟ ಆಗಿದೆ. ಮೊದಲಿಗೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿದೆ. ಇನ್ನು ನಿಮ್ಮ ಹುಡುಗನಿಗೂ ನನ್ನ ಮಗಳು ತುಂಬಾ ಇಷ್ಟ ಆಗಿದ್ದಾಳೆ. ಇನ್ನು ಮಾತುಕತೆ ಸ್ಟಾರ್ಟ್ ಮಾಡೋದಾದ್ರೆ ಸ್ಟಾರ್ಟ್ ಮಾಡೋಣ. ಮಾತುಕತೆ ಅಂದರೆ ಏನೂ ಇಲ್ಲ, ಇಷ್ಟೊತ್ತು ಮಾತಾಡಿದ್ವಲ್ಲ, ಹುಡುಗಿ ಇಷ್ಟ ಆದರೆ ಸಾಕು. ಹುಡುಗಿ ನಮಗೆ ಇಷ್ಟ ಆಗಿದ್ದಾರೆ, ನಮ್ಮ ಅತ್ತೆಯವ್ರಿಗೂ ಕೂಡ ಇಷ್ಟ ಆಗ್ತಾರೆ. ಮಾತುಕತೆಯಲ್ಲಿ ಮುಂಚೆ ನೀವು ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋದರೆ ನಿಮಗೂ ಖುಷಿ ಅನಿಸುತ್ತೆ ಅಲ್ಲ. ನಿಮಗೂ ಗೊತ್ತಾಗಬೇಕಲ್ಲ ಯಾವ ಮನೆ ಏನು ಅಂತ, ನೀವು ನೋಡಬೇಕಲ್ಲ. ಓ ಹೌದಲ್ಲ, ನಿಮ್ಮ ಮನೆ ನೋಡಬೇಕು. ಆಮೇಲೆ ಏನಿಲ್ಲ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ. ನನ್ನ ಮಗಳಿಗೆ ಇಷ್ಟ ಆಗಿದೆ, ಮತ್ತೆ ಮನೆ ನೋಡೋದ್ರಲ್ಲಿ ಏನಿದೆ ಅಂತೂ ಒಂದು ಶಾಸ್ತ್ರಕ್ಕೆ ನೋಡೋಣ ಬಿಡಿ. ಶಾಸ್ತ್ರಕ್ಕೆ ಮಾತ್ರ ಅಲ್ಲ, ನೀವು ಎಲ್ಲ ವಿಚಾರಿಸಿ, ಅವ್ರ ಕಡೆಯವ್ರನ್ನೆಲ್ಲ ವಿಚಾರಿಸಿ, ಫ್ಯಾಮಿಲಿ ಎಲ್ಲ ನೋಡಿ ನಿಮ್ಗೆ ಇನ್ನೂ ಖುಷಿ ಆಗಿದೆಯಾ ಇಲ್ಲ ಮತ್ತೆ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತೀರಾ ಅಂತ ಅವ್ರು ಅಂತ ಇರೋದಲ್ವಾ? ಹೌದು, ಯಾಕಂದ್ರೆ ಒಬ್ರೊಬ್ರಿಗೆ ಪ್ಲೇಸ್ ನೋಡಿದ ತಕ್ಷಣ ಇಷ್ಟ ಆಗೋದಿಲ್ಲ, ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ. ಅದಕ್ಕೆ ನೀವು ನಮ್ಮ ಮನೆಗೆ ಒಂದ್ಸಲಿ ಬಂದು ನೋಡಿ, ಆವಾಗ ಬರ್ತೀರಾ. ಆಮೇಲೆ ಮಾತುಕತೆ ಅಂತ ಏನೂ ಇಲ್ಲ, ನಮಗೆ ಏನು ಬೇಕಾಗಿಲ್ಲ. ಹೆಣ್ಣು ಹುಡುಗಿನ ಮದುವೆ ಮಾಡಿ ಕೊಟ್ಟರೆ ಸಾಕು, ನಮ್ಗೆ ಅಷ್ಟೇ ಖುಷಿ. ವರದಕ್ಷಿಣೆ ಆ ಥರ ಎಲ್ಲ ನಾವು ಏನು ಕೇಳೋದಿಲ್ಲ, ನಮ್ಗೆ ಏನು ಬೇಡ.
ತುಂಬ ಖುಷಿನೇ. ಆದರೂ ನಾವು ಮದುವೆ ಹೇಗೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆ ಥರನ ಮಾಡಿಕೊಡ್ತೀವಿ. ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡ್ತೀವಿ. ಆದರೆ ಇನ್ನೊಂದು ಏನಂದರೆ ಅರ್ಜೆಂಟ್ ಇರೋದು ಮದುವೆ ಬೇಗನೆ ಆಗಬೇಕು ಅಂತ ನಮ್ಮ ಅತ್ತೆಯವರು ಫಸ್ಟ್ ಹೇಳಿ ಕಳಿಸಿದ್ದಾರೆ. ಯಾಕಂದರೆ ಅವರು ಬೇಗ ಮದುವೆ ಮಾಡಬೇಕು ಅಂತ ಇದ್ದಾರೆ. ಈ ವರ್ಷದೊಳಗೆ ಅವನಿಗೆ ಏನೋ ಅವನ ಜಾತಕದಲ್ಲಿ ಏನೋ ಒಂದು ಸ್ವಲ್ಪ ಬೇಗನೆ ಈ 3 ತಿಂಗಳೊಳಗೆ ಮದುವೆ ಆಗಬೇಕು ಅಂತ ಬಂದಿದೆ. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ, ಎಡವಟ್ ಆಗುತ್ತೆ ಅಂತೆ. ಅದಕ್ಕೆ ಹಂಗೆ ಹೇಳ್ಬಿಡಿ ಅಂತ ಹೇಳಿದ್ರು, ಅದಕ್ಕೆ ಹೇಳ್ತಾ ಇದ್ದೀವಿ. ಹಿಂಗೆ ಹೇಳಿದ್ರೆ ಸ್ವಲ್ಪ ಕಷ್ಟ ಅಲ್ಲಪ್ಪ. 3 ತಿಂಗಳಲ್ಲೇ ಮದುವೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಂಗೇಜ್ಮೆಂಟ್ ಮಾಡಬೇಕು ಇನ್ನು. ಎಂಗೇಜ್ಮೆಂಟಿಗಾದರೂ 1.5 ತಿಂಗಳು ಗ್ಯಾಪ್ ಬೇಕು, ಮದುವೆಗಾದರೂ 2 ತಿಂಗಳು ಗ್ಯಾಪ್ ಬೇಕು. ಸ್ವಲ್ಪ ಕಾಸು ಅದರಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ಲ, ನೋಡಿ ಮಾಡೋಣ ಅಂತ. ನೀ ಯಾಕೆ ಯೋಚನೆ ಮಾಡ್ತೀಯಾ? ನಾವೆಲ್ಲ ಇರಬೇಕಾದ್ರೆ ಅಲ್ವೇನೆ ಪಾರು, ಲಕ್ಷ್ಮಿ? ಹೌದು, ನಾವಿರೋದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ಯಾ ಗೀತಾ? ಸರಿಯಪ್ಪ, 3 ತಿಂಗಳೊಳಗ ಇವ್ರಿಗೆಲ್ಲ ಖುಷಿ ಆಗಿದೆ ಅಂದ್ರೆ 3 ತಿಂಗಳೊಳಗೆ ನಾವು ಮದುವೆ ಮಾಡೋಣ. ಅದಕ್ಕೆ ಅಣ್ಣ ನೀವೇನಂತೀರಾ? ಹೌದು, 3 ತಿಂಗಳೊಳಗೆ ಅವ್ರದ್ದು ಜಾತಕದಲ್ಲಿ ಏನಿರುತ್ತೆ ಅದೇ ಮಾಡಬೇಕು. 3 ತಿಂಗಳ ಒಳಗಡೆ ಆದರೆ ಬೇಗ ಎಂಗೇಜ್ಮೆಂಟ್ ಮಾಡಿಬಿಟ್ಟು 1.5 ತಿಂಗಳು ಗ್ಯಾಪ್ ಕೊಡೋಣ ಮದುವೆಗೂ ಕೂಡ. ಇನ್ನೇನು ಮನೆ ನೋಡೋಕ್ಕೆ ಬೇಗ ಆದಷ್ಟು ಬೇಗ ನಾವು ಬಂದುಬಿಡ್ತೀವಿ. ಆಮೇಲೆ ಎಂಗೇಜ್ಮೆಂಟ್ ಮಾಡಿ ನೆಕ್ಸ್ಟ್ ಅದೇನಿದೆ ಮದುವೆ ಮಾಡಿಬಿಡೋಣ, ಆಯಿತಾ? 3 ತಿಂಗಳಲ್ಲಿ ಚಿಂತೆ ಮಾಡಬೇಡಿ. ನಿಮ್ಮಿಬ್ಬರಿಗೂ ಒಪ್ಪಿಗೆ ಇದೆಯಲ್ಲ? ಒಪ್ಪಿಗಿದೆ. ಒಪ್ಪಿಗಿದೆ. ನೀನು ಒಪ್ಪಲೇಬೇಕಪ್ಪ, ಯಾಕಂದರೆ ನಿನಗೆ ತಾನೇ ಇರೋದು. ಸರಿ, ನಾವು ಬರ್ತೀವಿ. ಇನ್ನು ಯಾವಾಗ ಬರ್ತೀರಾ ಏನು ಅಂತ ತಿಳಿಸಿದ್ರೆ ನಾವು ಅವಾಗ ಫೋನ್ ಮಾಡಿ ನಮಗೆ ಯಾವಾಗ ಬರ್ತೀರಿ ಅಂತ ಹೇಳಿ. ಅವಾಗ ನಾವು ಮನೇಲಿ ಎಲ್ಲರೂ ಇರ್ತೀವಿ. ಹಾಂ, ಸರಿನಾ? ಸರಿ, ನಾವು ಹೇಳ್ತೀವಿ ಯಾವಾಗ ಬರ್ತೀವಿ ಏನು ಅಂತ. ನಾವು 1 ದಿನಕ್ಕಿಂತ ಮುಂಚೆಗೆ ಇನ್ನೇನು ಈ ವಾರದೊಳಗೆ ಬರ್ತೀವಿ, ಅದಂತೂ ಪಕ್ಕ. ಯಾಕಂದರೆ ಟೈಮ್ ಇಲ್ಲಲ್ಲ, 3 ತಿಂಗಳೊಳಗೆ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೀರಲ್ವ, ಅದಕ್ಕೆ ಈ ವಾರದೊಳಗೆ ನಾವು ಬಂದುಬಿಡ್ತೀವಿ. ಸರಿ ಅಣ್ಣನವ್ರೆ, ಇನ್ನು ನಾವು ಬರೋದಾ? ಅಯ್ಯೋ ಇಲ್ಲ ಇಲ್ಲ, ಇವು ಅಡುಗೆ ಮಾಡಿದ್ದೀನಿ ನಾನು. ಊಟ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ. ನೋಡಿ, ನಮ್ಮ ಮನೆಗೆ ಬಂದಿದ್ದೀರಾ ಫಸ್ಟ್ ಟೈಮು, ಊಟ ಮಾಡ್ಕೊಂಡು ಹೋಗ್ಬೇಕು. ನಾನು ನಿಮಗೋಸ್ಕರ ಅಡುಗೆ ಮಾಡಿದ್ದೀನಿ. ಅಯ್ಯೋ, ಅದೆಲ್ಲ ಯಾಕೆ ಮಾಡಕ್ ಹೋದ್ರಿ? ಇಲ್ಲ, ನೀವು ಬರ್ತೀರಾ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ಮಾಡಿದೆ. ಇರ್ಲಿ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಊಟ ಮಾಡ್ತೀವಿ ನಾವು ಬಂದು. ನೀವು ಮನೆಗೆ ಬನ್ನಿ, ಆಮೇಲೆ ನೋಡೋಣ. ಸಂಕೋಚ ಪಟ್ಕೋಬೇಡಿ, ಯಾಕಂದ್ರೆ ಹುಡುಗಿ ನೋಡಕ್ ಹೋಗುವಾಗ ಊಟ ಮಾಡಬಾರ್ದು ಅಂತ ನಿಮಗೂ ಗೊತ್ತಿದೆ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಪರವಾಗಿಲ್ಲ, ಅದೆಲ್ಲ ದೂರದಿಂದ ಇರ್ತೀರಾ, ಇಷ್ಟೊತ್ತಾಯ್ತು, ಟೈಮ್ ಆಯ್ತು, ಇಲ್ಲಿ ಯಾವ ಹೋಟೆಲು ಹತ್ರ ಸಿಗಲ್ಲ ಅರ್ಜೆಂಟಾಗಿ. ಹೋಟ್ಲು ಊಟ ಒಬ್ಬೊಬ್ಬರೇ ಸೆಟ್ ಆಗಲ್ಲ, ಅದಕ್ಕೆ ನಾವು ಅಡುಗೆ ಮಾಡಿದ್ದೀವಿ. ನೀವು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ. ಸರಿ, ಆಯಿತು. ಹೋಗಿ ಬೆಡ್ಸೋಗಿ ಹೋಗಿ. ಅಂದಾಗೆ ನೀವೇನಾದರೂ ಪ್ರೀತಿ ಜೊತೆ ಮಾತಾಡೋಕ್ಕಿದ್ರೆ ಮಾತಾಡಿ. ನಮ್ಮನೆ ಮಗಳ ಜೊತೆ ನಾವು ಮಾತಾಡೋಕ್ಕೆ ಯಾಕೆ ಸಂಕೋಚ ಪಡೋದು? ನಮ್ಮ ಮಗಳ ಜೊತೆ ನಾವು ಮಾತಾಡ್ತೀವಿ. ಇನ್ನು 3 ತಿಂಗಳಲ್ಲಿ ನಮ್ಮ ಮಗಳು ನಮ್ಮ ಮನೇಲಿ ಇರ್ತಾಳೆ. ಖುಷಿ ಆಗ್ತಿದೆ ನನಗಂತೂ. ನನ್ನ ಮಗನ ಥರ ಅವನು. ನನ್ನ ಮಗನಿಗೆ ಮದುವೆ ಮಾಡಿದಷ್ಟು ಖುಷಿ ಆಗ್ತಿದೆ ನನಗೆ. ಪ್ರೀತಿ ಇನ್ನು ಏನಿಲ್ಲ ಅಂತೆ ಮಾತಾಡೋದಂಥದ್ದು, ಒಳಗೆ ಹೋಗಮ್ಮ. ಹಾಂ ಆಂಟಿ. ದೀಪು ನೋಡು, ನನ್ನ ಮಗ ಥರ ಅಂತೆ ಬಾವಾಗೆ. ನೀನು ಇದೆಯಾ? ನೀನು ಅವ್ರಿಗೆ ಮಗನೇ, ನನಗಲ್ಲಪ್ಪ. ಏನು ಅಂದಂಗಿತ್ತು. ರೆಡಿ ಆಗಿದೆ, ಕರ್ಕೊ ಬನ್ನಿ. ನಡೀರಿ, ಅಲ್ಲಿ ಕೂತ್ಕೊಂಡು ಊಟ ಮಾಡೋಣ. ಅಕ್ಕ, ಸ್ವಲ್ಪ ಬಿಡಿಸಿ. ಆಯ್ತಾಯ್ತು ಅಕ್ಕ, ಇಷ್ಟು ಸ್ವಲ್ಪ ಕಡಿಮೆ ಮಾಡೋದಲ್ವ ಅಕ್ಕ? ಜಾಸ್ತಿ ಇದು ಬಡ್ಸಿಲ್ಲ, ತಿನ್ನಪ್ಪ. ಅವಳಲ್ಲಿ ಗೀತಾ? ಅವಳು ಸ್ಯಾರಿ ಹಾಕೊಂಡಿದ್ಲಲ್ಲ, ಸ್ಯಾರಿ ಚೇಂಜ್ ಮಾಡ್ಬಿಟ್ಟು ಬರ್ತಾಳೆ. ಇದು ಲಿಂಗಮ್ಮಕ್ಕನು ಮತ್ತೆ ಇವಳು ಲಕ್ಷ್ಮಿನೂ ಬಡಿಸ್ತಾ ಇದ್ದಾರೆ, ನಾನು ತಂದು ಕೊಡ್ತಾ ಇದ್ದೀನಿ. ಸರಿ, ಹೋಗಿ ಹೋಗಿ ತಗೊಳ್ಳೇಣ. ತಗೋಪ್ಪ, ಸಂಕೋಚ ಬೇಡ, ಆರಾಮಾಗಿ ತಿನ್ನು. ಇನ್ನೂ ಸ್ವಲ್ಪ ಹಾಕಿಸ್ಕೋ. ಅಣ್ಣವ್ರೆ, ನೀವು ಅವ್ರ ಜೊತೆ ಊಟ ಮಾಡ್ಬಿಡಿ. ಆಯಿತು, ಸ್ವಲ್ಪ ಬಡಿಸ್ಕೊ ಬನ್ನಿ. ಸಂಕೋಚ ಬೇಡ, ಆರಾಮಾಗಿ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ನಿಮ್ಮ ಮನೇಲಿ ಊಟ ಮಾಡೋಂಗೆ ಮಾಡಬೇಕು, ಬೇರೆಯವ್ರ ಮನೆ ಅನ್ಕೊಂಡು ಸ್ವಲ್ಪನೇ ಊಟ ಮಾಡಬೇಡಿ. ಊಟದ ವಿಷಯದಲ್ಲೆಲ್ಲ ಏನು ಸಂಕೋಚ, ಹೊಟ್ಟೆ ತುಂಬ ಊಟ ಮಾಡಬೇಕು ಅಷ್ಟೇ ಅಲ್ವಾ? ಮನುಷ್ಯ ಯಾಕೆ ದುಡಿಯೋದೇ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಲ್ವಾ? ಹೌದೌದು, ಸರಿಯಾಗಿ ಹೇಳ್ರಿ ನೋಡಿ. ಹೊಟ್ಟೆ ತುಂಬ ಊಟ ಮಾಡಿ. ಅಕ್ಕ, ನೀವು ಅಷ್ಟೇ. ಏನಣ್ಣ, ನಿಮ್ಗಿಂತ ಚಿಕ್ಕವಳು ನಾನು ಅಕ್ಕ ಅಂತ ಕರಿತೀರಾ? ಕರೀರಿ, ಹೆಸರಿಟ್ಟು ಕರೀರಿ, ದೀಪು ಅಂತ ಕರೀರಿ. ಆಯ್ತು, ದೀಪು ಅಂತಾನೆ ಕರಿತೀನಿ. ಇರಿ, ಅವ್ರು ಊಟ ಮಾಡ್ಲಿ, ಆಮೇಲೆ ದೀಪು ಎಲ್ಲ ಡಿಸೈಡ್ ಮಾಡಿ. ಮುಂದೆ ಟೈಮ್ ಇದೆ ಬೇಜಾನು. ಊಟ ಮಾಡಿ, ಆರಾಮಾಗಿ ಊಟ ಮಾಡಿ. ಏನಾದರೂ ಬೇಕಾದ್ರೆ ಹೇಳಿ. ತುಂಬಾ ಚೆನ್ನಾಗಿದೆ, ಸಾಂಬಾರು ಪಲ್ಯ ಸಕ್ಕತ್ತಾಗಿದೆ ನೋಡಿ. ಹೌದಾ? ಸಾಂಬಾರ್ ಬಂದು ಇವಳೇ ಮಾಡಿದ್ದು, ಪಲ್ಯ ಲಿಂಗಮ್ಮಕ್ಕನವ್ರು ಮಾಡಿದ್ರು. ಪಾರು, ಗಂಡ ತಗೋಬಾ. ಸರಿ. ಸ್ವಲ್ಪ ಹಾಕಿ, ಸ್ವಲ್ಪ ಸಾಕು. ಸ್ವಲ್ಪ ಹಾಕಿ ಅಕ್ಕ. ಅಯ್ಯೋ, ಇರಿ, ಸ್ವಲ್ಪ ಅಂದ್ರೆ ಸ್ವಲ್ಪನೇನಾ? ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ. ಇಲ್ಲ, ಫಸ್ಟ್ ಸಲಿನೇ ಸ್ವಲ್ಪ ಜಾಸ್ತಿ ಆಗಿತ್ತು, ಬೇಜಾರಾಗಬಾರ್ದು ಅಂತ 2ನೇ ಸಲ ಹಾಕಿಸ್ಕೊಂಡಿದ್ದೀನಲ್ವಾ, ಸಾಕು. ಅಯ್ಯೋ, ಬೇಡ ಅಕ್ಕ, ಪ್ಲೀಸ್ ಅಕ್ಕ, ಬೇಡ. ಹಾಕು ಪಾರು, ಸ್ವಲ್ಪ ಹಾಕು. ಇರಿ, ಸ್ವಲ್ಪ ಅಷ್ಟೇ, ಸ್ವಲ್ಪನೇ ಬಿಡಿಸ್ತೀನಿ, ಸ್ವಲ್ಪನೇ. ಅಯ್ಯೋ, ಸ್ವಲ್ಪ ಬಿಡಿಸಿ, 1 ಸ್ಪೂನ್ ಬೇಡ, 1/2 ಸ್ಪೂನ್ ಹಾಕಿ. ಹುಡುಗ, ಚೆನ್ನಾಗಿ ತಿನ್ಬೇಕು ನೀನು. ಇನ್ನು ಮದುವೆ ಹತ್ರ ಬರ್ತಾ ಇದೆ, ತಗೋ. ಸಾಕು ಬಿಡಿ. ಸಾಂಬಾರ್ ಬೇಡಕ್ಕ, ಇಲ್ಲೇ ಇದೆ ಸಾಂಬಾರ್. ನಿಮಗೆ ಪಲ್ಯ ತರಲ್ಲ ಸ್ವಲ್ಪ? ಅಯ್ಯೋ, ಏನು ಬೇಡ, ಇಲ್ಲೇ ಎಲ್ಲ ಇದೆ, ತುಂಬಾ ಇದೆ, ಬೇಡ. ಸಾಂಬಾರ್ ಅಂತೂ ಸೂಪರ್. ಸಾಂಬಾರ್ ಪೌಡ್ರ್ ಮನೇಲೆ ಮಾಡಿದ ನೀವು? ಹೌದು, ನಮ್ಮ ಲಿಂಗಮ್ಮಕ್ಕ ಇದ್ದಾರಲ್ವಾ, ಅವ್ರು ಮಾಡಿ ಕೊಟ್ಟಿದ್ದು. ಆಯ್ತು, ಒಂದು 2-3 ತಿಂಗಳಾಯ್ತು. ಅದೇ ಇನ್ನೂ ಇದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಖಾಲಿ ಆಗಕ್ಕೆ ಆಯ್ತು ಇನ್ನು. ಹೌದಾ, ಅದಕ್ಕಿಷ್ಟು ಟೇಸ್ಟ್ ಆಗಿರೋದು. ನಾನು ಮಾಡಿದ್ದೀನಪ್ಪ, ನನ್ನ ಕೈ ರುಚಿನೂ ಇದೆ. ಹೌದೌದು, ನೀವು ಸಖತ್ತಾಗಿ ಸಾಂಬಾರು ಮಾಡಿದ್ದೀರಾ, ಅದೇ ಸಾಂಬಾರು ಹುಡಿ ಕೇಳಿದೆ ಅಷ್ಟೇ.